ಶರ್ಮಾ. ಮೊದಲನೇ ಸುತ್ತು ಕೃತಿಕಾರರ ಸುತ್ತು. ಮೊದಲನೇ ಪ್ರಶ್ನೆ ಧರ್ಮರಾಯ ತಂಡಕ್ಕೆ. ಕುಮಾರವ್ಯಾಸ ಮೂಲ ಹೆಸರೇನು? ಗದುಗಿನ ನಾರಣಪ್ಪ. ಎರಡನೇ ಪ್ರಶ್ನೆ ಕುಮಾರವ್ಯಾಸ ತಂಡಕ್ಕೆ. ಕುಮಾರವ್ಯಾಸರು ರಚಿಸಿದ ಪ್ರಸಿದ್ಧ ಕೃತಿ ಯಾವುದು? ಇದು ಯಾವ ಛಂದಸ್ಸಿನಲ್ಲಿ ರಚಿತವಾಗಿದೆ? ಕುಮಾರವ್ಯಾಸ ರಚಿಸಿದ ಪ್ರಸಿದ್ಧ ಕೃತಿ ಕರ್ನಾಟ ಭಾರತ ಕಥಾಮಂಜರಿ. ಇದು ಭಾಮಿನಿ ಷಟ್ಪದಿಯಲ್ಲಿದೆ. ಮೂರನೇ ಪ್ರಶ್ನೆ ಅಭಿಮನ್ಯು ತಂಡಕ್ಕೆ. ಕುಮಾರವ್ಯಾಸರು ಯಾವ ಬಿರುದು ಪಡೆದು ಖ್ಯಾತಿಯಾಗಿದ್ದಾರೆ? ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಮೊದಲನೇ ಸುತ್ತು ಮುಕ್ತಾಯವಾಗಿದೆ. ಈಗ ಎರಡನೇ ಸುತ್ತು ಪದಗಳ ಅರ್ಥ ಸುತ್ತು. ಅನುವರವ ಈ ಪದದ ಅರ್ಥವೇನು? ಯುದ್ಧ. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಕುಮಾರವ್ಯಾಸ ತಂಡಕ್ಕೆ. ಅಂಗ್ರಿ ಪದದ ಅರ್ಥವೇನು? ಅಂಗ್ರಿ ಪದದ ಅರ್ಥ ಪಾದ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ ಅಭಿಮನ್ಯು ತಂಡಕ್ಕೆ. ರಿಪುಬಲ ಪದದ ಅರ್ಥವೇನು? ವೈರಿ ಸೈನ್ಯ. ಸರಿಯಾದ ಉತ್ತರ. ಮೂರನೇ ಸುತ್ತು ಪಾತ್ರಗಳನ್ನು ಹೆಸರಿಸುವುದು. ಯಾರ ನಡುವೆ ನಡೆದ ಯುದ್ಧವನ್ನು ಕುರುಕ್ಷೇತ್ರ ಯುದ್ಧ ಎಂದು ಕರೆಯುತ್ತಾರೆ? ಕೌರವರು ಮತ್ತು ಪಾಂಡವರು. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಕುಮಾರವ್ಯಾಸ ತಂಡಕ್ಕೆ. ಕೌರವ ಮತ್ತು ಪಾಂಡವರ ಸಹೋದರರ ಸಂಖ್ಯೆ ಎಷ್ಟು? ಕೌರವರ ಸಂಖ್ಯೆ 111, ಪಾಂಡವರ ಸಂಖ್ಯೆ 5. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ ಅಭಿಮನ್ಯು ತಂಡಕ್ಕೆ. ಕೌರವರ ತಂದೆ ತಾಯಿ ಯಾರು? ಧೃತರಾಷ್ಟ್ರ, ಗಾಂಧಾರಿ. ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ ಪಾಂಡವರ ತಂದೆ ತಾಯಿ ಯಾರು? ಪಾಂಡುರಾಜ ಮತ್ತು ಕುಂತಿ. ಸರಿಯಾದ ಉತ್ತರ. ಐದನೇ ಪ್ರಶ್ನೆ ಕುಮಾರವ್ಯಾಸ ತಂಡಕ್ಕೆ. ಕೌರವರ ಸಹೋದರಿ ಹೆಸರು ಏನು? ಕೌರವರ ಸಹೋದರಿ ಹೆಸರು ದುಶ್ಶಳಿ. ಸರಿಯಾದ ಉತ್ತರ. ಆರನೇ ಸುತ್ತು ಅಭಿಮನ್ಯು ತಂಡಕ್ಕೆ. ಪದ್ಮವ್ಯೂಹವನ್ನು ರಚಿಸಿದವರು ಯಾರು? ಪದ್ಮವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು. ಸರಿ. ಏಳನೇ ಸುತ್ತು ಧರ್ಮರಾಯ ತಂಡಕ್ಕೆ. ಚಕ್ರವ್ಯೂಹವನ್ನು ಭೇದಿಸುತ್ತೇನೆ ಎಂದು ಧರ್ಮರಾಯನಿಗೆ ಹೇಳಿದವರು ಯಾರು? ಅಭಿಮನ್ಯನು. ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ ಕುಮಾರವ್ಯಾಸ ತಂಡಕ್ಕೆ. ಅಭಿಮನ್ಯುವಿನ ತಂದೆ ತಾಯಿ ಯಾರು? ಅರ್ಜುನ ಮತ್ತು ಸುಭದ್ರೆ. ಸರಿಯಾದ ಉತ್ತರ. ಕಡೆಯ ಪ್ರಶ್ನೆ ಪಾಂಡವರ ಪತ್ನಿ ಹೆಸರು ಏನು? ಪಾಂಡವರ ಪತ್ನಿಯ ಹೆಸರು ಏನು? ದ್ರೌಪದಿ. ಸರಿಯಾದ ಉತ್ತರ. ಇಲ್ಲಿಗೆ ಈ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಧನ್ಯವಾದಗಳು.